ಶ್ರೀಮಂತರು ಏನದು ನಮ್ಮ ಆಜ್ಞೆಯನ್ನು ಮರೆತವನಾರು? ಅರಮನೆಯ ವಾದ್ಯಗಳ ಮಂತಿವೆ. ಕಣ್ಗಳನ್ನು ಅರಳಿಸುವೆ ಏಕೆ ಹೇಳಿ. ಹೋಗಿ ನಮ್ಮ ಪ್ರಸಾದ ತಡೆಯಲ್ಲಿ ಆವ ವಾದ್ಯಗಳಾದರೂ ಮೌನವಾಗಿ ನಡೆಯಬೇಕೆಂಬ ನಮ್ಮ ಕಟ್ಟಳೆಯನ್ನು ರಾಜ್ಯಾಡಳಿತದ ಲೆಕ್ಕಪತ್ರವನ್ನು ನಮಗೆ ತೋರಿಸದ ಮಹಾಪರಾಧಿಗಳು. ದಂಡನವಾಗುತ್ತಿತ್ತೇನೋ, ಆದರೆ ರಾಜತಂತ್ರಕ್ಕೆ ಸಂಬಂಧಿಸಿದ ಅತಿ ಗೌಪ್ಯವಾದ ಲೆಕ್ಕಪತ್ರಗಳನ್ನು ಅವರು ಮಹಾರಾಜರಿಗೆ ಕಾಣಕೊಡುವುದರಿಂದ. ಬಾ ಪುಟ್ಟಸ್ವಾಮಿ, ಇದೇ ರೀತಿ ಅಪೂರ್ವ ಯಾತ್ರೆ. ನಮ್ಮ ದೀನ ಕುಟೀರದವರೇ ಮಹಾರಾಜರು ನಿಂತಿರುವುದು ಕಣ್ಣಿಗೆ ಕಾಣದೆ ಅತ್ತಡ ಸುಖಾಸನವನ್ನು ಅನುಭವಿಸಿಕೊಟ್ಟರೆ ನೀವು ನಿನ್ನ ಒಪ್ಪಿಗೆ ದ್ರೋಹ ಮಾಡಿದಂತಾಗುವುದೇ. ನಿನ್ನ ಲೆಕ್ಕಿಗರು ಹೊರಗಡೆ ಬಚ್ಚಿಟ್ಟಿರುವ ರಾಜಮುದ್ರೆಗೆ ಸಂಬಂಧಿಸಿದ ಎಲ್ಲ ಲೆಕ್ಕಪತ್ರಗಳನ್ನು ಆಮೂಲಾಗ್ರವಾಗಿ ಪರಿಶೀಲಿಸುವ ಉದ್ದೇಶದಿಂದ ನಾವಿಲ್ಲಿಗೆ ಬಂದಿರುವೆವು. ಇರಬಹುದು. ಅವೆಲ್ಲಿ? ಬೇಗನೆ ತರಿಸು. ಇದರಲ್ಲಿ ನಿಂತು ಮಾತನಾಡುವುದನ್ನು ಇನ್ನಾದರೂ ಬಿಟ್ಟು ಕುಳ್ಳಿರು. ನಿನಗೆ ಇಂದೀಗಲೇನು ಬೇಕು? ಬಿಜಾಪುರದ ಆಸ್ಥಾನದಲ್ಲಿರುವ ವಿದೇಶದ ಗಾಯಕನ ಆ ವಾದ್ಯ, ಬಳ್ಳಾರಿಯ ಮನೋರಮೆ, ದೆಹಲಿಯ ಬಾದಶಾಹನ ಮಾರುಗಳನ್ನು ಅಪಹಾಸ್ಯ ಮಾಡುವಂತಹ ಅಂತಃಪುರ, ಅವುಗಳನ್ನು ಬಳಸಿ ನಂದನವನವನ್ನು ನಾಚಿಸುವಂತಹ ಸಾಂಗವಾದ ಪರಿಪರಿಯ ಉದ್ಯಾನವನಗಳು, ಅವುಗಳೊಳಗೆ ವನಲಕ್ಷ್ಮಿಯಂತೆ ಕುಸುಮ ಸಮಯಾಲಂಕೃತೆಯಾಗಿ ನಡೆ ಕಳಹಂಸೆಯಂತೆ ನಡೆಗಾಣಿಸಿ, ಶುಕಸತಿಯಂತೆ ನುಡಿದು, ಕೋಗಿಲೆಯಂತೆ ಮದಿಸಿ ಹಾಡುತ್ತಾ, ಅಪ್ಸರೆಯಂತೆ ಸ್ವೈರದಿಂದ ನರ್ತಿಸುವ ಆ ಗಾಲವ ನಗರಿಯ ಹುಟ್ಟಿ ಆಯ್ತೆ ಆಗಬಹುದು. ಬಾ ಪುಟ್ಟಸ್ವಾಮಿ, ನೀನು ನಿಂತಿರದಿದ್ದರೆ ನಾನು ಯಾವ ಮಾತನ್ನು ಆಡುವುದಿಲ್ಲ. ಮತ್ತೆ ಈ ಮಟ್ಟೋಲಗಳ ಉಡುಗೆ ತೊಡುಗೆಗಳು, ಪಟ್ಟದ ಕತ್ತಿಯು, ಶಿಖಾಸನವು, ಮುದ್ರೆಯುಗಳು ಹೀಗೆ ಹಿಂದೆ ಇವೆಲ್ಲವನ್ನು ನಿಮಗೆ ಬೊಮ್ಮಸದಿಂದ ತೆಗೆದುಕೊಟ್ಟವರ ನಮಗಿದು ಅರ್ಥವಾಗಿಲ್ಲ. ತೆಳವಾಯಿ ಮಹಾಶಯರೇ, ನಮ್ಮೆದುರಿನಲ್ಲಿ ಆದರೂ ನಮಗೆ ಸಲ್ಲತಕ್ಕ ಗೌರವ ಮರ್ಯಾದೆಗಳನ್ನು ಅರಿತು ಇನ್ನಾದರೂ ನಡೆದುಕೊಳ್ಳುವಿರಾ? ಹಾಗೆಂದರೆ ಏಕವಚನದಲ್ಲಿ ಹೇಳಿ, ನಾವಾರೆಂಬುದನ್ನು ಮರೆಯದಿರು. ನೀವಾರು? ನಾವಾರು? Remember
footwear and get up to 25% off on your first order on Meesho. Download now. ಪುಟ್ಟಸ್ವಾಮಿ, ನೀವು ಇನ್ನಾಗಿ ಶಾಲೆಗೆ ಬರುವುದೆಂದರೆ ಇಂದು ಬೆಳಗಾಗಲೇ ನನಗೆ ಪುತ್ರೋತ್ಸವ. ಆ ಆನಂದದ ಸಂಭ್ರಮದಲ್ಲಿ ಕಾಲ, ದೇಶ, ನಿಮಿತ್ತಗಳ ಮರಿಜ್ಞಾನವು ನಷ್ಟವಾಗಿ ಹೋಗಿದೆ ಕಂದ. ಹೌದು ಅಮ್ಮಯ್ಯ, ಈ ದಿನದಾನೆ ನನ್ನ ಜನ್ಮಾಂತರ ಪ್ರವೇಶವಾದ. ಬನ್ನಿ ಅಮ್ಮಯ್ಯ, ಕುಳಿತುಕೊಳ್ಳಿ. ಈ ಅಕಸ್ಮಾತ್ ಈ ವಿಪರೀತ ಪ್ರಚಾರದ ಸೌಭಾಗ್ಯಕ್ಕೆ ಕಾರಣ ಮತ್ತೆ ಹೌದು ಅಮ್ಮಯ್ಯ, ಅಪ್ಸರೆಯರನ್ನು ಬೀಳ್ಕೊಂಡು ಅವರವರ ಸ್ಥಾನಗಳಿಗೆ ಕಳುಹಿಸಿವೆ. ಇನ್ನು ಅಪ್ಸರೆಯರಿಗೆ ಬದಲಾಗಿ ಮಹಾಮಂತ್ರಿಗಳು, ಸಂಗೀತ ವಾದ್ಯಗಳಿಗೆ ಬದಲಾಗಿ ಶಸ್ತ್ರಾಸ್ತ್ರಗಳು, ಸಾರಿ ಮೇಳಕ್ಕೆ ಬದಲಾಗಿ ಸಪ್ತಾಂಗ ಮುದ್ರೆಯ ಬಂಧನಗಳು, ಆ ಸ್ವರ್ಗ ಸುಖದ ಪದವಿಗೆ ನನ್ನ ಪ್ರಜೆಗಳ ಕ್ಷೇಮಾಭ್ಯುದಯಗಳು ಕೈಗೂಡಿ ನೆರವೇರಿ ನಿಮ್ಮ ಆಶೀರ್ವಾದದಿಂದ ನನ್ನನ್ನು ಚರಿತಾರ್ಥನನ್ನಾಗಿ ಮಾಡಬೇಕಾಗಿದೆ. ಆ ಮಹಾದೇವನು ಮಂಗಳವನ್ನುಂಟು ಮಾಡಿ ರಕ್ಷಿಸಿಕೊಳ್ಳಲಿ ಕಂದ. ನಿಮ್ಮ ಆಶೀರ್ವಾದದಿಂದ ನನ್ನನ್ನು ಚರಿತಾರ್ಥನನ್ನಾಗಿ ಮಾಡಬೇಕಾಗಿದೆ. ಆ ಮಹಾದೇವನು ಮಂಗಳವನ್ನುಂಟು ಮಾಡಿ ರಕ್ಷಿಸಿಕೊಳ್ಳಲಿ ಕಂದ. ವಿಕ್ರಮರಾಯನನ್ನು ಏನು ಮಾಡಿದೆ? ಅವನ ಕೃತ್ರಿಮತೆಯನ್ನು, ಸುಳ್ಳು ಲೆಕ್ಕಪತ್ರವನ್ನು, ದ್ರೋಹವನ್ನು ನಾಳಿನ ಓಲಗ ಸಾಲೆಯಲ್ಲಿ ಪ್ರಪಂಚಕ್ಕೆ ತಿಳಿಯುವಂತೆ ತಿಳಿಯಪಡಿಸಿ ಅವನ ಸರ್ವಸ್ವವನ್ನು ಅರಮನೆಗೆ ಕರೆಯಿಸಿ ಅನಂತರ ಅವನನ್ನು ದೊಡ್ಡ ಗಿಡ್ಡಂಗಿಗೋ ಶೂಲದ ಮರದ ತುದಿಗೋ ಏರಿಸಿ ತೀರಿಸುವೆ. ಎರಡನೆಯದೇ ಕ್ಷೇಮಕರವಾದದು. ಹಾಗೆಯೇ ಆದರೂ ಅವನ ವಿಷಯದಲ್ಲಿ ಎಚ್ಚರದಿಂದಲೂ ಪುಟ್ಟಸ್ವಾಮಿ. ನಿನ್ನ ತಂದೆಯ ಕಾಲಾನಂತರದಲ್ಲಿ, ಅಂದರೆ 20 ವರ್ಷಗಳಿಂದ ರಾಜ್ಯದ ಐವೇಗಳೆಲ್ಲ ದಳವಾಯಿಗಳ ಕೈಯಳತೆಯಾಗಿದ್ದು ಆ ದುರಾಸೆ ಲೂಟರು ರಾಜ್ಯಶಕ್ತಿಯ ದುರುಪಯೋಗದ ಸವಿಯನ್ನು ಕಂಡುಕೊಂಡಿದ್ದಾರೆ. ಅರಿಯನ ಮಗುವಾಗಿದ್ದರು. ಅವರಿಗೆ ಪಾಠವನ್ನು ಓದಿಸುತ್ತಿದ್ದ ರಂಗನಾಥ ದೀಕ್ಷಿತ, ದಳವಾಯಿಯಾಗಿದ್ದ ಬೆಟ್ಟದ ಅರಸು, ಬೊಮ್ಮರಸ ಪಂಡಿತ. ಹಾರು ಈಗಲೂ ಅರಮನೆಗೆ ಔಷಧವನ್ನು ಒಪ್ಪಿಸುವ ಬೊಮ್ಮರಸ ಪಂಡಿತನೇ? ಇವರೆಲ್ಲ ಚಾಮರಾಜ ಒಡೆಯರಿಗೆ ರಾಜ್ಯದ ಆಡಳಿತದಲ್ಲಿ ಒಮ್ಮೆಯೂ ಮನವಾಗದಂತೆ ಸರ್ವದಾ ಸ್ತ್ರೀಲೋಲರಾಗಿರುವಂತೆಯೂ ಸಮಕಟ್ಟಿ ಆಳುತ್ತಿದ್ದರು. ಇದಕ್ಕೆ ವಿಕ್ರಮರಾಯನ ಸಹಾಯವೂ ಸಹಕಾರವೂ ಇದ್ದಿದ್ದಷ್ಟೇ. ಆಗ ಅವನು ಒಬ್ಬ ದಳವಾಯಿ ಅಲ್ಲವೇ? ಆಗ ನೀವು ಅರಮನೆಯವರು, ಅಂತಃಪುರದವರು ಮಾಡುತ್ತಿದ್ದುದೇನು? ನಾವು ಅಬಲೆಯರಾದ ಹೆಂಗಸರು.